ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿ ಜಾಸ್ತಿ ನಾನೇನು ವಿಡಿಯೋ ಮಾಡಲಿಲ್ಲ. ಶಿವರಾತ್ರಿ ಹಬ್ಬದ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತೊಂದು ಫಂಕ್ಷನ್ ಇದೆ, ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ. ನಂದು ನಿತ್ಯ ಏನೂ ರೆಡಿ ಆಗ್ತಾ ಇಲ್ಲ, ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ನಿತ್ಯಂದು ನಂದು ಸ್ವಲ್ಪ ಅಂದರೆ ಡೈರೆಕ್ಟಾಗಿ ನೋಡೋದಕ್ಕೆ ಸ್ವಲ್ಪ ಸೇಮ್ ಕಲರೇ ಕಾಣಿಸುತ್ತೆ, ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇವತ್ತು ಶನಿವಾರ, ಸ್ಕೂಲಿಂದ ಮುಗಿಸ್ಕೊಂಡು ಬಂದಾದಮೇಲೆ ಹೋಗ್ತಾ ಇರೋದು. ವಿಡಿಯೋ ಮಾಡೋದಕ್ಕಂತೂ ಟೈಮೇ ಇರಲಿಲ್ಲ, ಹಾಗಾಗಿ ನೆನ್ನೆಯಿಂದ ವಿಡಿಯೋ ಮಾಡೇ ಇಲ್ಲ. ಹಾಗಾಗಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ದೊಡ್ಡಮ್ಮ ಎಲ್ಲ ಕೂಡ ಊರಿಗೆ ಹೋದರು. ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ ಹೋಗೋವರೆಗೂ ಕೂಡ ಎಲ್ಪ್ ಮಾಡಿನೇ ಹೋದರು. ಆದರೂ ನನ್ನ ಕೆಲಸ ನನಗಿದ್ದೇ ಇರುತ್ತಲ್ವ, ನಾನು ಎಷ್ಟಾಗುತ್ತೆ ಅಷ್ಟು ಕೆಲಸನ ಮುಗಿಸಿ ಸ್ವಲ್ಪ ಲೇಟ್ ಆಯಿತು. 12 ಗಂಟೆಗೆ ಮನೆ ಬಿಟ್ವಿ. ಇಲ್ಲಿ ಬರೋ ಅಷ್ಟರಲ್ಲಿ 1 ಗಂಟೆ ಮೇಲಾಗಿತ್ತು ಅಂತ ಅನಿಸುತ್ತೆ. ಹಿಂದಿನ ದಿನವೇ ಕಾರ್ಯ ಇದ್ದಿದ್ದರಿಂದ ಅದ್ರದ್ದು ಕೆಲಸ ಸಿಕ್ಕಾಬಟ್ಟೆ ಇತ್ತು. ಅದೇನೋ ಗೊತ್ತಿಲ್ಲ, ನೀರು ಚೇಂಜ್ ಆಗಿದ್ಕೋ ಕೆಲಸ ಜಾಸ್ತಿ ಆಗಿದ್ಕೋ ಏನು ಅಂತ ಗೊತ್ತಿಲ್ಲ, ಹುಷಾರಿಲ್ದಂಗೆ ಆಗಿದೆ. ಫುಲ್ ವಾಯ್ಸ್ ಕೂಡ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿತ್ಯ ಕೂಡ ಸ್ಕೂಲಿಂದ ಬಂದಮೇಲೆ ನಾವು 4 ಜನನೂ ಕೂಡ ಮದುವೆಗೆ ಹೋದ್ವಿ. ಅಲ್ಲಿ ಅಪ್ಪ ಅಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಬಂದಿದ್ದರು. ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ನಂತರ ಊಟಕ್ಕೆ ಹೋದ್ವಿ. ಶನಿವಾರ ಮತ್ತು ಭಾನುವಾರ 2 ದಿನದ ವ್ಲಾಗನ್ನು ಇದಕ್ಕೆ ಹಾಕ್ತೀನಿ. ಹಬ್ಬದ್ದು ಸಂಜೆಯಿಂದ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಇವೆರಡು ದಿನದ್ದು ಕೆಲಸ ಎಷ್ಟಿತ್ತು ಅಂತ ಅಂದರೆ ವಿಡಿಯೋ ಮಾಡೋದಕ್ಕಲ್ಲ, ಫೋನ್ ಎಲ್ಲಿದೆ ಅಂತ ನೋಡೋದಕ್ಕೂ ಟೈಮ್ ಇರಲಿಲ್ಲ, ಅಷ್ಟು ಬ್ಯುಸಿ ಆಗಿದ್ದೆ. ಮಾಮೂಲಿ ದಿನಗಳಲ್ಲೇ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ, ಅಂಥದ್ರಲ್ಲಿ ಈ ಥರ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ತುಂಬಾ ಕೆಲಸ ಆಗಿರುತ್ತೆ. ಅಮ್ಮ ದೊಡ್ಡಮ್ಮ ಅಂತೂ ಹೋಗೋವರೆಗೂ ಎಲ್ಪ್ ಮಾಡಿದರು. ಆದ್ರೂ ಕೂಡ ನಮ್ಮ ಕೆಲಸ ನಮಗೆ ಇದ್ದೇ ಇರುತ್ತೆ ಅಲ್ವಾ, ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಮದುವೆಗೆ ಹೋಗೋ ಅಷ್ಟರಲ್ಲೇ ಲೇಟಾಗಿತ್ತು. ಅವತ್ತಂತೂ ಬಂದಮೇಲೆ ನಾನು ಜಾಸ್ತಿ ಕೆಲಸ ಏನೂ ಮಾಡಿಲ್ಲ. ಇವಾಗ ಒಂದು 15 ದಿನದಿಂದ ಕೆಲಸ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಮದುವೆಯಿಂದ ಬಂದು ಫುಲ್ ರೆಸ್ಟ್ ತೊಗೊಂಡೆ. ಆದರೂ ಒಂದು ದಿನಕ್ಕೆಲ್ಲ ಸರಿ ಹೋಗೋದಿಲ್ಲ, ಒಂದು ವಾರನಾದ್ರೂ ರೆಸ್ಟ್ ಬೇಕು ಅಂತ ಅನಿಸುತ್ತೆ, ಆ ಥರ ಆಗಿಬಿಟ್ಟಿದೆ. ಮದುವೆಯಿಂದ ಮುಗಿಸ್ಕೊಂಡು ಬಂದ್ವಿ. ಹಸುಗಳಿಗೆಲ್ಲ ನೀರಿಡೋದಿತ್ತು, ಮಧ್ಯಾಹ್ನ ನೀರು ಕುಡಿಸಿರ್ಲಿಲ್ಲ, ಹಾಗಾಗಿ ಮದುವೆ ಮುಗಿಸ್ಕೊಂಡು ಬಂದಾದಮೇಲೆ ನೀರೆಲ್ಲ ಕುಡಿಸ್ತಾ ಇದ್ದೆ. ಮೇವು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಬಂದ ತಕ್ಷಣ ಬೂಸ ಎಲ್ಲ ಇಟ್ಟು ನೀರು ಕುಡಿಸಿ ಮೇವು ಹಾಕ್ತಾ ಇದ್ದೀನಿ. ಈ ಕೆಲಸ ಅಂತೂ ಇದ್ದೇ ಇರುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ಸಂಜೆ ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮದುವೆ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಜಾಸ್ತಿ ನಾನೇನು ವೀಡಿಯೋ ಮಾಡಲಿಲ್ಲ. ಅಪ್ಪ ಅಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಬಂದಿದ್ದರು. ಅಲ್ಲಿ ಸ್ವಲ್ಪ ಹೊತ್ತು ಸಂಜೆವರೆಗೂ, ಅಂದರೆ ಅಲ್ಲೇ ಒಂದು 4 ಗಂಟೆವರೆಗೂ ಇದ್ದು. ಇವತ್ತು ಹಸುಗಳು ಸ್ವಲ್ಪ ಹೊಟ್ಟೆ ಹಸ್ಕೊಂಡಿದ್ದಾವೆ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಬಂದ ತಕ್ಷಣ ಬೂಸ ಎಲ್ಲ ಇಟ್ಟು ಮುಸ್ರೆ ಇಟ್ಟಿದ್ದೀನಿ, ಕುಡಿತಾ ಇದ್ದಾವೆ. ನೀರು ಕುಡಿಸಿ ಮನೆಗೆ ಹೊಡ್ಕೊಂಡೋಗಿ ಕಟ್ಟಿ ಮೇವು ಹಾಕಬೇಕು. ಟೈಮಲ್ಲಿ 5 ಗಂಟೆ ಆಯಿತು. ನಾನಿದ್ರೆ ಇಷ್ಟೊತ್ತಿಗೆಲ್ಲ 2 ಸಲ ಹಾಕಿ ಮೇವು ಹಾಕಿ ನೀರು ಕುಡಿಸಿ ಎಲ್ಲ ಮಾಡಿರ್ತದೆ. ಇವತ್ತು ಇಲ್ವಲ್ಲ, ಹಾಗಾಗಿ ಮನೇಲಿದ್ದ ಕೆಲಸ ಮಾಡ್ತೀವಲ್ಲ, ಆ ಥರ ಎಲ್ಲಿಗಾರು ಹೋಗಿ ಬಂದಾಗ ಅಷ್ಟು ಕೆಲಸ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಒಂಥರ ಅನ್ನಿಸ್ತಾ ಇರುತ್ತೆ. ಅದು ಹೇಗೆ ಅಂತಂದರೆ, ನಾವು ಯಾವಾಗಲೂ ಮನೇಲೇ ಇದ್ದು ಅಭ್ಯಾಸ ಆಗಿದೆಯಲ್ಲ, ಹಾಗೆ ಅಂತ ಅನಿಸುತ್ತೆ. ಕೆಲವರು ಹೊರಗಡೆನೂ ಹೋಗಿ ಕೆಲಸ ಮಾಡಿ ಬಂದು ಮನೇಲಿ ಮಾಡ್ತಾರೆ, ಬಟ್ ನಾವು ಆ ಥರ ಅಲ್ಲ. ಮನೇಲಿದ್ದಾಗ ಬೇಕಾದರೆ ಎಷ್ಟಾದ್ರೂ ಮಾಡ್ತೀನಿ, ಎಲ್ಲಿಗಾದ್ರೂ ಹೋಗಿ ಬಂದಾಗ ಅಷ್ಟೊಂದು ಎನರ್ಜಿ ಇರೋದಿಲ್ಲ. ನಂತರ ಯಾರೆಲ್ಲ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ. ಹಾಲು ಕರೆದು ಡೈರಿಗೆ ಹಾಲು ಹಾಕಿದ್ರೆ ಮತ್ತೇನು ಕೆಲಸ ಮಾಡಲಿಲ್ಲ, ಊಟ ಮಾಡಿ ಮಲಗಿದ್ದು ಅಷ್ಟೇ. ಮತ್ತು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆ ಸುತ್ತ ಇನ್ನೂ ಪೇಂಟ್ ಏನೂ ಮಾಡಿಸಿಲ್ಲ, ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ 2 ದಿನ ಹಬ್ಬ ಅಂತ ಬರೋದಿಲ್ಲ. ಅವ್ರು ಬರೋ ಅಷ್ಟರಲ್ಲಿ ಪಾತ್ರೆನೆಲ್ಲ ತೊಳೆದು ಖಾಲಿ ಮಾಡಿ ಒಳಗಿಡಬೇಕು. ಅಡುಗೆ ಮನೆದು ಇನ್ನೂ ಕೆಲಸ ಸಿಕ್ಕಾಪಟ್ಟೆ ಇದೆ, ಹಾಗಾಗಿ ಅಡುಗೆ ಮನೆದಕ್ಕೆ ಇಡೋದಕ್ಕಾಗೋದಿಲ್ಲ. 2 ರೂಮ್ ಕೂಡ ಕ್ಲೀನ್ ಆಗಿದೆಯಲ್ಲ, ಹಾಗಾಗಿ ಒಂದು ರೂಮಿಗೆ ಬಟ್ಟೆ, ಇನ್ನೊಂದು ರೂಮಿಗೆ ಪಾತ್ರೆ ಇಡೋಣ ಅಂತ ಅಂದ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ. ಒಂದೇ ದಿನ ಎಲ್ಲದನ್ನು ವಾಶ್ ಮಾಡೋದಕ್ಕಾಗೋದಿಲ್ಲ, ಕೈಯೆಲ್ಲ ನೋವು ಬರುತ್ತೆ, ಅಷ್ಟು ಪಾತ್ರೆ ಇದೆ. ಹಾಗಾಗಿ ಯಾವಾಗ ಫ್ರೀ ಇರ್ತೀನಿ ಅವಾಗೆಲ್ಲ ಪಾತ್ರೆ ವಾಶ್ ಮಾಡಿಡೋಣ ಅಂತ. ಬೆಳಗ್ಗೆನೇ ನೀರು ಬಿಟ್ಟಿರ್ತಾರೆ, ಹಾಗಾಗಿ ಆವಾಗ ಕೆಲಸ ಮಾಡೋಣ ಅಂತ ಪಾತ್ರೆ ತೊಳಿತಾ ಇದ್ದೆ. ಇನ್ನೂ ಹಸುಗಳು ಕಟ್ಟಿರಲಿಲ್ಲ, ಹಾಗಾಗಿ ನೀರು ಬಿಟ್ಟಾಗಲೇ ನೀರೆಲ್ಲ ಕುಡಿಸ್ಬಿಟ್ಟು ಕಟ್ಟೋಣ ಅಂತ ಅಂದ್ಕೊಂಡು ಮತ್ತೆ ಮುಸ್ರೆ ಎಲ್ಲ ಇಟ್ಟು ನೀರು ಕುಡಿಸಿ ಹಸುಗಳನ್ನ ತೋಟಕ್ಕೆ ಹೋಗಿ ಕಟ್ಟಿ ಬಂದರೆ 1 ಗಂಟೆ ಪಾತ್ರೆ ತೊಳಿದಾಗ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಮತ್ತೆ ಎದ್ದು ಬಂದು ಹಸುಗಳು ಕೆಲಸ ನೋಡ್ತಾ ಇದ್ದೆ. ಅಲ್ಲೇ ಕೂತ್ಕೊಂಡು ತೊಳಿತಾ ಇದ್ದರೆ ಇಲ್ಲಿ ಹಸುಗಳು ಮತ್ತೆ ಲೇಟ್ ಆಗುತ್ತೆ ಅವಕ್ಕೆ ಮೇವು ಹಾಕೋದಕ್ಕೆಲ್ಲ, ಹಾಗಾಗಿ ಮತ್ತೆ ಅವನ್ನೆಲ್ಲ ಕಟ್ಟಿ ಬಂದು ಉಳಿದಿರುವಂತಹ ಪಾತ್ರೆನೆಲ್ಲ ತೊಳಿ
ತೊಳಿತಾ ಇದ್ದೀನಿ. ಎಲ್ಲದನ್ನು ಒಂದೇ ದಿನ ಮುಗ್ಸೋಕ್ಕಾಗೋದಿಲ್ಲ, ಆಗಲೆಲ್ಲ ಹೇಳಿದೆ. ಹಾಗಾಗಿ 2-3 ದಿನ ಮಾಡಿದರೆ ನನಗೂ ಕೂಡ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ಪಾತ್ರೆನೆಲ್ಲ ತೊಳಿತಾ ಇದ್ದೆ. ದೊಡ್ಡಮ್ಮ ಹೇಳೋಗಿದ್ರು, ಯಾವತ್ತು ತೊಳಿತೀಯ ಹೇಳು, ನಾನು ಬಂದು ಹೆಲ್ಪ್ ಮಾಡ್ತೀನಿ ಅಂತ. ನಾನು ಎಲ್ಲ ಕೆಲಸಕ್ಕೂ ಅವ್ರನ್ನೇ ಕರೆದು ನನಗೆ ಅವರಿಗೆ ಸುಮ್ಮನೆ ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನನ್ನ ಕೆಲಸ ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗ ಮುಗಿಸ್ಕೊಳ್ಳೋಣ ಅಂತ ಈ ಕೆಲಸ ಮಾಡ್ತಾಯಿದ್ದೆ. ಇವತ್ತು ಎಷ್ಟಿತ್ತು ಕೆಲಸ ಅಂತ ಅಂದರೆ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇದ್ದೀನಿ. ಆದ್ರೂ ಕೂಡ ಕೆಲಸ ಮುಗಿತಾನೇ ಇಲ್ಲ. ಇವತ್ತು ಪೇಂಟಿಂಗರ್ ಕೂಡ ಬಂದಿರಲಿಲ್ಲ. ಇವತ್ತು ನಾಳೆ ಬರೋದಿಲ್ಲ. ನಿನ್ನೆ ನಾವು ಮದುವೆಗೆ ಹೋಗ್ತೀವಿ ಅಂತ ನಾವು ಬೇಡ ಅಂತ ಅಂದಿದ್ವಿ. ಇವತ್ತು ನಾಳೆ ಹಬ್ಬ ಅಂತ ಅವ್ರು ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ 3 ದಿನ ಸ್ವಲ್ಪ ನನಗೆ ಆ ಕೆಲಸ ಇರೋದಿಲ್ಲ, ಅಂದರೆ ಅಡುಗೆ ತಿಂಡಿ ಅದೆಲ್ಲ ಇರೋದಿಲ್ಲ. ನಾನು ಪಾತ್ರೆನೆಲ್ಲ ತೊಳೆದು ಕೊಡ್ತಾ ಇದ್ದೆ. ನನ್ನ ಮಕ್ಕಳಿಬ್ಬರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಚಾಪೆ ಹಾಕಿ ಎಲ್ಲದನ್ನು ಇಲ್ಲಿ ಈ ಥರ ಉಲ್ಟಾ ಮಾಡಿಡ್ತಾಯಿದ್ರು. ಅಂದರೆ ಬೇಗನೆ ಡ್ರೈ ಆಗುತ್ತೆ ಈಸಿಯಾಗಿ, ನಂತರ ಒಳಕ್ಕೆ ಇಡೋದಕ್ಕೆ ಸರಿ ಹೋಗುತ್ತೆ ಅಂತ ಆ ಥರ ಮಾಡ್ತಾಯಿದ್ವಿ. ನಂತರ ತಿಂಡಿ ಮಾಡೋದಕ್ಕೆ ಲೇಟ್ ಆಯಿತು. ತರಕಾರಿ ಎಲ್ಲ ಇತ್ತಲ್ಲ, ಹಾಗಾಗಿ ಪಲಾವ್ ಮಾಡ್ತಾಯಿದ್ದೀನಿ. ಇದಾದರೆ ಬೇಗನೆ ಆಗಿಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಜಾಸ್ತಿ ರೊಟ್ಟಿ ಚಪಾತಿ ಮಾಡೋವಷ್ಟೆಲ್ಲ ಟೈಮ್ ಇರಲಿಲ್ಲ. ಹಾಗಾಗಿ ಆ ಕೆಲಸನ ಮುಗಿಸ್ಕೊಂಡೆ. ಸ್ವಲ್ಪ ಕೆನೆ ತೆಗೆದಿಟ್ಟಿರೋದು ಹಾಗೇ ಇತ್ತು, ಅದನ್ನು ಕೂಡ ಬೆಣ್ಣೆ ಕಡ್ದು ಮೊಸರು ಕಡ್ದು ಬೆಣ್ಣೆ ತೆಗೆದೆ. ಇಷ್ಟು ದಪ್ಪ ಬಂತು. ಅದನ್ನು ತುಪ್ಪ ಕಾಯಿಸಿ ಎತ್ತಿಡ್ತೀನಿ, ಅವಾಗ ಕೆಲಸ ಮುಗಿಯುತ್ತೆ. ಬೆಣ್ಣೆ ಹಾಗೇ ಬಿಟ್ಟರೆ ಈ ಕೆಲಸದ ಮಧ್ಯೆ ಮರ್ತೋದ್ರೆ ಮತ್ತೆ ಸರಿ ಹೋಗೋದಿಲ್ಲ. ಹಾಗಾಗಿ ನೋಡಿ ಇಷ್ಟು ದಪ್ಪ ಬಂದಿದೆ ಬೆಣ್ಣೆ. ನಾನು ತುಪ್ಪ ಯಾವ ಥರ ಕಾಯಿಸ್ತೀನಿ ಅಂತ ಹಿಂದಿನ ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ. ಹಾಗಾಗಿ ಮತ್ತೆ ರೆಸಿಪಿ ಏನು ಹಾಕಲಿಲ್ಲ. ಬೆಣ್ಣೆ ಕರಗೋದಕ್ಕಿಟ್ಟು ಅದಕ್ಕೊಂದು ವೀಳ್ಯದೆಲೆ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಹಾಗೆ ತುಪ್ಪದ ಪುಡಿ ಇಷ್ಟನ್ನು ಹಾಕಿ ಕಾಯಿಸ್ಕೊಳ್ತೀನಿ. ಕೆಲವರು ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲದನ್ನು ಹಾಕ್ತಾರೆ. ನಮ್ಮ ಕಡೆ ಇಷ್ಟೇ ಸಿಂಪಲ್ಲಾಗೇ ಕಾಯಿಸೋದು. ಹಿಂದಿನ ಬ್ಲಾಗ್ಗಳಲ್ಲೆಲ್ಲ ತೋರಿಸಿದ್ನಲ್ಲ, ತೊಳೆದಿಟ್ಟಿದ್ದೀನಿ ಬೆಡ್ಶೀಟ್ ಅಂತೆಲ್ಲ, ಅದನ್ನೆಲ್ಲ ಹಾಗೇ ಇಟ್ಟಿದ್ದೆ. ಹಾಗಾಗಿ ಅದನ್ನೆಲ್ಲ ತೊಳೆದಿತ್ತು. ಈ ರೂಮ್ ಕೂಡ ಕ್ಲೀನಾಗಿತ್ತು. ಜೋಡಿಸೋಣ ಅಂತ ತೊಗೊಂಡು ಬಂದೆ. ನೋಡಿ, ಈ ರೂಮ್ ಪೇಂಟ್ ಮಾಡಿಸಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಹಾಗಾಗಿ ಈ ರೂಮಲ್ಲಿ ಬಟ್ಟೆ ಇಡೋಣ, ಇನ್ನೊಂದು ರೂಮಲ್ಲಿ ಪಾತ್ರೆ ಇಡೋಣ ಅಂತ ಅಂದ್ಕೊಂಡು ಬೆಡ್ಶೀಟು ಕೌದಿ ಯಾವುದನ್ನೆಲ್ಲ ತೊಳೆದಿದ್ದೆ ಅದನ್ನೆಲ್ಲ ವಾಪಸ್ ಅದ್ರ ಜಾಗಕ್ಕೆ ಜೋಡಿಸ್ತಾ ಇದ್ದೀನಿ. ಹಾಗೆ ಮನೆ ಕಾರ್ಯಕ್ಕೆ ತಂದಿದ್ದ ಸಾಮಾನೆಲ್ಲ ಉಳ್ಕೊಂಡಿರೋದೆಲ್ಲ ಹಾಗೆ ಇತ್ತು, ಅದನ್ನು ಕೂಡ ಎತ್ತಿಟ್ಟಿರಲಿಲ್ಲ. ಹಣ್ಣುಗಳು ಎಲ್ಲದೂ ಕೂಡ ಅಲ್ಲಲ್ಲೇ ಇತ್ತು. ಹಾಗಾಗಿ ಆ ಕೆಲಸ ಎಲ್ಲ ಫಸ್ಟ್ ಮುಗಿಸ್ಕೊಂಡು ರೂಮೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಕೌದಿ, ಬೆಡ್ಶೀಟು, ಪಿಲ್ಲೋ ಎಲ್ಲದನ್ನು ಕೂಡ ಫೋಲ್ಡ್ ಮಾಡಿ ಅದ್ರ ಜಾಗಕ್ಕೆ ಎತ್ತಿಟ್ಟು ಒಂದು ಬೆಡ್ಶೀಟ್ ಮುಚ್ಚಿದ್ರೆ ಆ ಕೆಲಸ ಮುಗಿಯುತ್ತೆ. ಹಾಗಾಗಿ ಶಿವರಾತ್ರಿ ಹಬ್ಬ ಅಂತಂದರೆ ನೈಟೇ ಎಲ್ಲರೂ ಹಬ್ಬ ಮಾಡೋದು. ಹಾಗಾಗಿ ಸಂಜೆವರೆಗೂ ಕೆಲಸ ಇತ್ತಲ್ಲ, ಎಷ್ಟಾಗುತ್ತೆ ಅಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಕೆಲಸ ಎಲ್ಲ ಮುಗಿಸ್ತಾ ಇದ್ದೆ. ನಾನು ವಿಡಿಯೋ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ, ಅವರಿಬ್ಬರು ಹೇಗೆ ಸಾಂಗ್ ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ. ಶಿವರಾತ್ರಿ ಶಿವನ ಹಬ್ಬವೇ ಶಿವರಾತ್ರಿ. ಇಲ್ಲ ಹರಿ, ಏನು ಸಾಂಗ್ ಅದು? ಹಾಂ, ಏನಮ್ಮ ನಾನು ಬೆಣ್ಣೆ ಕಡ್ಡಿಲ್ಲಮ್ಮ, ನಾನು ದೇವರ ಆಣೆ ಬೆಣ್ಣೆ ಕಡ್ಡಿಲ್ಲಮ್ಮ. ನಾಳೆ ಏನಬ್ಬಲ್ಲ ಹರಿ? ಇವತ್ತೇನಬ್ಬಲ್ಲ ಹರಿ? ಶಿವರಾತ್ರಿ. ಶಿವರಾತ್ರಿನಾ? ವಿಶ್ ಮಾಡು ನೀನು. ಶಿವರಾತ್ರಿ ಅಲ್ಲ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತೋರಣ ಕಟ್ತಾ ಇದ್ದೀರಾ? ಕಟ್ರಿ. ನನ್ನ ಹಸ್ಬೆಂಡ್ಗೆ ಏನೋ ಸ್ವಲ್ಪ ಕೆಲಸ ಆಯಿತು ಅಂತ ತೋಟದ ಹತ್ರ ಹೋಗಿದ್ರು. ಮತ್ತೆಲ್ಲ ಶುಂಠಿ ಹಾಕೋ ಟೈಮ್ ಬಂತು. ಹಾಗಾಗಿ ಅದರದ್ದೇ ಕೆಲಸದ ನಡೀತಾ ಇದೆ. ಹಾಗೆ ಮಾವಿನ ಎಲೆ ತಂದುಕೊಟ್ಟು ಹೋಗಿದ್ರು. ನನ್ನ ಮಕ್ಕಳಿಬ್ರು ಸೇರ್ಕೊಂಡು ತೋರಣ ಕಟ್ತಾ ಇದ್ದಾರೆ. ಹಣ್ಣೆಲ್ಲ ಉಳ್ಕೊಂಡಿತ್ತು, ಅದನ್ನೆಲ್ಲ ಬ್ರಷಿಂಗ್ ಹಾಕಿ ಒಂದು ಹತ್ರ ಎತ್ತಿಟ್ಟೆ. ಜೀರಿಲಿದ್ರೆ ಹಾಗೇ ಹಾಳಾಗುತ್ತೆ. ಹಾಗಾಗಿ ಈ ಕಡೆ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಅದ್ರ ಮೇಲೆ ಬೇರೆ ಬೆಡ್ಶೀಟ್ ಹಾಕಿ ಎಕ್ಸ್ಟ್ರಾ ಐಟಮ್ಸ್ ಏನಿತ್ತು ಮೇಲ್ಗಡೆ ಎತ್ತಿಟ್ಟಿದ್ದೀನಿ. ಈ ರೂಮ್ ಕಸ ಗುಡಿಸಿ ನೆಲ ಒರೆಸಿ ಇದನ್ನು ಕ್ಲೀನ್ ಮಾಡಿದೆ. ಇಷ್ಟು ಬೇಗ ಅಂತೂ ಟೈಮ್ ಮುಗ್ದಿಲ್ಲ, ಬೇಗನೆ ಡ್ರೈ ಆಗಲಿ ಅಂತ ಫ್ಯಾನ್ ಹಾಕಿದ್ದೀನಿ. ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.